ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರ ಬಾಕಿ ಬಿಲ್ ಸಿಗದ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೂಬಾ, ಜಿಲ್ಲೆಯ ಅನೇಕ ರೈತರ ಕಬ್ಬಿನ ಬಾಕಿ ಮೊತ್ತ ಇಲ್ಲಿಯವರೆಗೂ ದೊರೆತಿಲ್ಲ. ಇನ್ನು ಕೆಲವು ಸಕ್ಕರೆ ಕಾರ್ಖಾನೆಗಳ ಗೋದಾಮನ್ನು ಸೀಜ್ ಮಾಡಿದ ಹಿನ್ನೆಲೆ ರೈತರಿಗೆ ಪೇಮೆಂಟ್ ದೊರೆತಿಲ್ಲ. ಆದುದರಿಂದ ಸಕ್ಕರೆ ಗೋದಾಮಿನ ಕೀಗಳನ್ನು ಸಂಬಂಧಪಟ್ಟವರಿಗೆ ನೀಡಿ ಸಕ್ಕರೆ ಮಾರಿ ರೈತರಿಗೆ ಅವರ ಬಾಕಿ ಹಣವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಅನೇಕ ರೈತರ ಕಬ್ಬಿನ ಪೇಮೆಂಟು ಇಲ್ಲಿಯವರೆಗೆ ರೈತರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಗೋಳಾಡ್ತಾ ಇದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಿದ್ದೀನಿ, ಜಿಲ್ಲಾಧಿಕಾರಿ ಮತ್ತೊಮ್ಮೆ ನಿಮಗೆ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಇವತ್ತು ಭಾಲ್ಕೇಶ್ವರ್ ಸಕ್ಕರೆ ಕಾರ್ಖಾನೆಯಲ್ಲಿ ಆ ಸಕ್ಕರೆ ಮಾರಾಟ ಮಾಡಿ ನೀವು ರೈತರಿಗೆ ಪೇಮೆಂಟ್ ಮಾಡಬೇಕು. ಯಾಕಂದರೆ ಆ ಸಕ್ಕರೆ ಗೋದಾಮುಗಳನ್ನು ನೀವು ಸೀಸ್ ಮಾಡಿದಿರಿ. ಅದ್ರ ಹಿಂದೆ ದುರುದ್ದೇಶ ಇದ್ದೇವೋ ಅಥವಾ ಸದುದ್ದೇಶ ಇದ್ದೇವೋ ಅದು ನಿಮಗೆ ಬಿಟ್ಟಿದ್ದು. ಒಂದು ವೇಳೆ ನೀವು ಇವತ್ತು ಆ ಗೋಡಾನನ್ನು ಸೀಸ್ ಮಾಡಿ ಕೀಲಿ ನಿಮ್ಮ ಹತ್ರ ಇಟ್ಕೊಂಡಿದ್ದಾಗ ನಿಮ್ಮ ಜವಾಬ್ದಾರಿ ಇದೆ, ಅದರಲ್ಲಿರುವಷ್ಟು ಸಕ್ಕರೆಯನ್ನು ಮಾರಾಟ ಮಾಡಿ ರೈತರಿಗೆ ಹಣವನ್ನು ಪಾವತಿ ಮಾಡಬೇಕು. ಇಲ್ಲವಾದಲ್ಲಿ ಆ ಗೋಡಾನಿನ ಕೀ ರಿಲೀಸ್ ಮಾಡಿ ಮಾಲೀಕರಿಗೆ ಕೊಡ್ರಿ ಮತ್ತು ಮಾಲೀಕರಿಗೆ ವಿನಂತಿಯನ್ನು ಮಾಡಿಕೊಂಡು ರೈತರಿಗೆ ಕಬ್ಬಿನ ಪಾವತಿಯನ್ನು ಮಾಡಬೇಕನ್ನುವಂಥದ್ದನ್ನು ನಾನು ಹೇಳ್ತೇನೆ.